ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ಹಾಗೂ ಧನ್ವೀರ್ ನಡುವೆ ವೈಮನಸ್ಸು ಮೂಡಿದೆ ಅನ್ನೋ ಸುದ್ದಿ ಸಖತ್ ಹಲ್ಚಲ್ ಸೃಷ್ಟಿಸಿತ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಕೆಲ ತಿಂಗಳಿಂದ ಧನ್ವೀರ್ ಜೈಲ್ ಕಡೆ ಮುಖ ಮಾಡಿರಲಿಲ್ಲ. ಆದರೆ ಈಗ ಸಡನ್ ಆಗಿ ಪರಪ್ಪನ ಅಗ್ರಹಾರಕ್ಕೆ ಧನ್ವೀರ್ ಭೇಟಿ ನೀಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಧನ್ವೀರ್ ದರ್ಶನ್ ಅವರನ್ನ ಭೇಟಿಯಾಗಿರುವುದು ಕುತೂಹಲವನ್ನ ಮೂಡಿಸಿದೆ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಧನ್ವೀರ್. ಇಬ್ಬರು ನಟರ ನಡುವಿನ ಮುನಿಸಿಗೆ ಬಿತ್ತ ಬ್ರೇಕ್. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲುಗೂಡು ಸೇರಿದ್ದಾರೆ. ದರ್ಶನ್ ಜೈಲು ಪಾಲಾದ ನಂತರ ಅವರ ಕುಟುಂಬದ ಜೊತೆಗೆ ಸದಾ ಓಡಾಡಿಕೊಂಡಿದ್ದವರು ಧನ್ವೀರ್. ಒಂದರ್ಥದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕಾವಲಾಗಿದ್ರು. ಜೈಲಿಗೆ ಬರಲಿ, ದೇವಸ್ಥಾನಕ್ಕೆ ಹೋಗಲಿ, ವಿಜಯಲಕ್ಷ್ಮಿ ಜೊತೆಗೆ ಧನ್ವೀರ್ ಇರ್ತಾನೆ ಇದ್ರು. ಆದರೆ ಇತ್ತೀಚೆಗೆ ಒಂಟಿಯಾಗಿ ವಿಜಯಲಕ್ಷ್ಮಿ ಓಡಾಡ್ತಾ ಇದ್ರು. ದರ್ಶನ್ ಮತ್ತು ಧನ್ವೀರ್ ನಡುವೆ ಏನಾಯ್ತು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ಎಲ್ಲ ಅಂತ್ಯ ಕಂತ್ಯಗಳಿಗೆ ಧನ್ವೀರ್ ಬ್ರೇಕ್ ಹಾಕಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಧನ್ವೀರ್ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಲ್ಲ. ಧನ್ವೀರ್ ದರ್ಶನ್ ಭೇಟಿ ವಿಚಾರ ಯಾರು ಯಾವ ವಿಚಾರಕ್ಕೆ ವೈರಲ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಇದಕ್ಕೆ ಧನ್ವೀರ್ ಕೂಡ ರಿಯಾಕ್ಟ್ ಕೂಡ ಮಾಡಿಲ್ಲ. ಇನ್ನು ಉನ್ನತ ಮೂಲಗಳ ಪ್ರಕಾರ ಅಣ್ಣ ತಮ್ಮಂದಿರ ತರ ಇದ್ದ ದರ್ಶನ್ ಧನ್ವೀರ್ ದೂರ ಆಗೋಕೆ ಹಣಕಾಸಿನ ವ್ಯವಹಾರವೇ ಮೂಲ ಕಾರಣ ಅನ್ನುವ ಗುಸುಗುಸು ಇದೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ. ಆದರೆ ಕೊಲೆ ಆರೋಪದ ನಂತರ ಪ್ರತಿ ಹೆಜ್ಜೆಗೂ ಕೂಡ ದರ್ಶನ್ ಜೊತೆಗಿದ್ದ ಧನ್ವೀರ್ ಇಷ್ಟು ದಿನ ದೂರ ಇದ್ದಿದ್ದು ಯಾಕೆ? ವೈಮನಸ್ಸು ಮೂಡಿದ್ಯಾ? ಇಲ್ಲ ಯಾವ ಕಾರಣಕ್ಕೆ ಇಷ್ಟು ದಿನಗಳ ಕಾಲ ದೂರ ಇದ್ರು ಅನ್ನೋದು ಧನ್ವೀರ್ ಅವರೇ ಸ್ಪಷ್ಟಪಡಿಸಬೇಕಾಗಿದೆ. ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ಹಾಗೂ ಧನ್ವೀರ್ ನಡುವೆ ವೈಮನಸ್ಸು ಮೂಡಿದೆ ಅನ್ನೋ ಸುದ್ದಿ ಸಖತ್ ಹಲ್ಚಲ್ ಸೃಷ್ಟಿಸಿತ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಕೆಲ ತಿಂಗಳಿಂದ ಧನ್ವೀರ್ ಜೈಲ್ ಕಡೆ ಮುಖ ಮಾಡಿರಲಿಲ್ಲ. ಆದರೆ ಈಗ ಸಡನ್ ಆಗಿ ಪರಪ್ಪನ ಅಗ್ರಹಾರಕ್ಕೆ ಧನ್ವೀರ್ ಭೇಟಿ ನೀಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಧನ್ವೀರ್ ದರ್ಶನ್ ಅವರನ್ನ ಭೇಟಿಯಾಗಿರುವುದು ಕುತೂಹಲವನ್ನ ಮೂಡಿಸಿದೆ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಧನ್ವೀರ್. ಇಬ್ಬರು ನಟರ ನಡುವಿನ ಮುನಿಸಿಗೆ ಬಿತ್ತ ಬ್ರೇಕ್. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲುಗೂಡು ಸೇರಿದ್ದಾರೆ. ದರ್ಶನ್ ಜೈಲು ಪಾಲಾದ ನಂತರ ಅವರ ಕುಟುಂಬದ ಜೊತೆಗೆ ಸದಾ ಓಡಾಡಿಕೊಂಡಿದ್ದವರು ಧನ್ವೀರ್. ಒಂದರ್ಥದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕಾವಲಾಗಿದ್ರು. ಜೈಲಿಗೆ ಬರಲಿ, ದೇವಸ್ಥಾನಕ್ಕೆ ಹೋಗಲಿ, ವಿಜಯಲಕ್ಷ್ಮಿ ಜೊತೆಗೆ ಧನ್ವೀರ್ ಇರ್ತಾನೆ ಇದ್ರು. ಆದರೆ ಇತ್ತೀಚೆಗೆ ಒಂಟಿಯಾಗಿ ವಿಜಯಲಕ್ಷ್ಮಿ ಓಡಾಡ್ತಾ ಇದ್ರು. ದರ್ಶನ್ ಮತ್ತು ಧನ್ವೀರ್ ನಡುವೆ ಏನಾಯ್ತು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ಎಲ್ಲ ಅಂತ್ಯ ಕಂತ್ಯಗಳಿಗೆ ಧನ್ವೀರ್ ಬ್ರೇಕ್ ಹಾಕಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಧನ್ವೀರ್ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಲ್ಲ. ಧನ್ವೀರ್ ದರ್ಶನ್ ಭೇಟಿ ವಿಚಾರ ಯಾರು ಯಾವ ವಿಚಾರಕ್ಕೆ ವೈರಲ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಇದಕ್ಕೆ ಧನ್ವೀರ್ ಕೂಡ ರಿಯಾಕ್ಟ್ ಕೂಡ ಮಾಡಿಲ್ಲ. ಇನ್ನು ಉನ್ನತ ಮೂಲಗಳ ಪ್ರಕಾರ ಅಣ್ಣ ತಮ್ಮಂದಿರ ತರ ಇದ್ದ ದರ್ಶನ್ ಧನ್ವೀರ್ ದೂರ ಆಗೋಕೆ ಹಣಕಾಸಿನ ವ್ಯವಹಾರವೇ ಮೂಲ ಕಾರಣ ಅನ್ನುವ ಗುಸುಗುಸು ಇದೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ. ಆದರೆ ಕೊಲೆ ಆರೋಪದ ನಂತರ ಪ್ರತಿ ಹೆಜ್ಜೆಗೂ ಕೂಡ ದರ್ಶನ್ ಜೊತೆಗಿದ್ದ ಧನ್ವೀರ್ ಇಷ್ಟು ದಿನ ದೂರ ಇದ್ದಿದ್ದು ಯಾಕೆ? ವೈಮನಸ್ಸು ಮೂಡಿದ್ಯಾ? ಇಲ್ಲ ಯಾವ ಕಾರಣಕ್ಕೆ ಇಷ್ಟು ದಿನಗಳ ಕಾಲ ದೂರ ಇದ್ರು ಅನ್ನೋದು ಧನ್ವೀರ್ ಅವರೇ ಸ್ಪಷ್ಟಪಡಿಸಬೇಕಾಗಿದೆ.